ಐಎಂ ಫಾರ್ ಕೆರಿಯರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಮತ್ತೊಂದು ಉದ್ಯೋಗದ ಮಾಹಿತಿಯನ್ನು ಕನ್ನಡದಲ್ಲಿ ಪಡಿತಾ ಹೋಗ್ತೀರಿ. ಇದರ ಸ್ಲೋಗನ್ ಏನು ಅಂತಂದರೆ ಮೈ ಪಾತ್ ಮೈ ಫ್ಯೂಚರ್. ಇಲ್ಲಿ ಐಎಂ ಫಾರ್ ಕೆರಿಯರ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಉದ್ಯೋಗದ ಮಾಹಿತಿಯನ್ನು ನಿರಂತರವಾಗಿ ಪಡಿತಾ ಹೋಗ್ತೀರಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಟ್ಟು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಈ ಉದ್ಯೋಗದ ಮಾಹಿತಿಯನ್ನು ನಾನು ಪ್ರೊಫೆಸರ್ ನಾರಾಯಣ್ ಪ್ರಸಾದ್ ಕಳೆದ 30 ವರ್ಷದಿಂದಲೂ ಕೊಡ್ತಿದ್ದೀನಿ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇದರಿಂದ ಲಾಭ ಆಗಿದೆ. ಇವತ್ತಿನ ದಿನ ನಾವು TCS ಉದ್ಯೋಗದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. BPS ಹೈರಿಂಗ್ ಅಂತ. TCSನವರು BPSಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಇದು ಯಾರಿಗೆ ಅಂತಂದರೆ 2026ರಲ್ಲಿ ಯಾರು ಉತ್ತೀರ್ಣರಾಗ್ತಾರೆ ಡಿಗ್ರಿ ಅಂದರೆ ಈಗ ಫೈನಲ್ ಇಯರ್ ಡಿಗ್ರಿನಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗುತ್ತೆ ಅಂತ ಅವರು ತಿಳಿಸ್ತಿದ್ದಾರೆ. ನೀವು ಲಾಸ್ಟ್ ಡೇಟು 12 ಅಕ್ಟೋಬರ್ 2025 ಅಂತ ಕೊಟ್ಟಿದ್ದಾರೆ. ಯಾರ್ಯಾರು ಅರ್ಹರಿದ್ದೀರಿ ನೀವು 12 ಅಕ್ಟೋಬರ್ 25 ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಲೇಬೇಕಾಗತ್ತೆ. ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಇನ್ನು ಇದು TCS BPSನವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಎಂಟ್ರಿ ಲೆವೆಲ್ ಆಪರ್ಚುನಿಟೀಸ್ ಫಾರ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಗ್ರ್ಯಾಜುಯೇಟ್ಸ್ ಅಂತ ಹೇಳ್ತಿದ್ದಾರೆ. ಅಂದರೆ ಯಾರ್ಯಾರು ಆರ್ಟ್ಸ್ BA ಓದ್ತಿದ್ದೀರಿ, BCom ಓದ್ತಿದ್ದೀರಿ, ಅದಕ್ಕೆ ರಿಲೇಟೆಡ್ ಯಾರ್ಯಾರು ಓದ್ತಿದ್ದೀರಿ ಅವರಿಗೆ ಇದು ಸುವರ್ಣ ಅವಕಾಶ ಅಂತ ಅವರು ಹೇಳ್ತಿದ್ದಾರೆ. ಎಲಿಜಿಬಿಲಿಟಿಗೆ ನೋಡಿದಾಗ BA, BCom, BAF, BBI, BBA, BBA ಮತ್ತು BMS ಅದು ಮುಂದಿನ ವರ್ಷ 2026ರಲ್ಲಿ ಪಾಸ್ ಆಗುವಂಥವ್ರು, ಅಂದರೆ ಈಗ ಫೈನಲ್ ಇಯರಲ್ಲಿ ಇರೋವಂಥವ್ರು 5th ಸೆಮಿಸ್ಟ್ರು 6th ಸೆಮಿಸ್ಟ್ರ್ನಲ್ಲಿರೋರಿಗೆ ಇದು ಅರ್ಹರು. ಇದಕ್ಕೆ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ. ಹಾಗಾದರೆ ಪ್ರಶ್ನೆ ಬರುತ್ತೆ ನಮಗೆ, ಬ್ಯಾಕ್ಲಾಗ್ ಇದ್ದರೆ ಏನು ಮಾಡಬೇಕು ಅಂತ. ಒಂದು ಆ್ಯಕ್ಟಿವ್ ಬ್ಯಾಕ್ಲಾಗ್ ಬಗ್ಗೆ ಅವರು ಮಾತಾಡ್ತಿದ್ದಾರೆ. ಒಂದು ಆ್ಯಕ್ಟಿವ್ ಬ್ಯಾಕ್ಲಾಗ್ ಈಗ ತಕ್ಷಣಕ್ಕೆ ಇದ್ದರೆ ನೋ ಇಶ್ಯೂಸ್, ನೀವು ಅಪಿಯರ್ ಆಗಿ. ಆದರೆ ನೀವು ಉತ್ತೀರ್ಣರಾಗಿ ನಾಳೆ ಉದ್ಯೋಗ ನೀಡುವಂಥ ಸಮಯಕ್ಕೆ ಬಂದಾಗ ಇಂಟರ್ವ್ಯೂಸ್ಗೆಲ್ಲ ಅಲ್ಲಿ ನೀವು ಎಲ್ಲವನ್ನು ಕ್ಲಿಯರ್ ಮಾಡ್ಕೊಂಡಿರಬೇಕು ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಿದ್ದಾರೆ. ವಯಸ್ಸಿನ ಮಿತಿಗೆ ಬಂದಾಗ 18ರಿಂದ 28 ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಡಿಗ್ರಿ ಮುಗಿಯೋ ಅಷ್ಟರಲ್ಲಿ 20-21 ಆಗೇ ಇರುತ್ತೆ. ಇದು ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು. ಈಗ ಬಹಳ ಮುಖ್ಯವಾಗಿ ಇಲ್ಲಿ ಬರೋದು ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ. ನಾನು ಈ ಲಿಂಕನ್ನು ಕೊಟ್ಟಿದ್ದೇನೆ. ಲಿಂಕ್ ಎಲ್ಲಿದೆ ಅನ್ನೋದನ್ನಂತ ವಿಡಿಯೋ ಕಡೆಯಲ್ಲಿ ನಿಮಗೆಲ್ಲ ತಿಳಿಸ್ತಾ ಹೋಗ್ತೇನೆ. ನೀವು ಮಾಡಬೇಕಾಗಿರೋದು ಲಿಂಕ್ ಓಪನ್ ಮಾಡಿದ ನಂತರ ರಿಜಿಸ್ಟ್ರೇಷನ್ಗೆ ಹೋಗಬೇಕಾಗತ್ತೆ. ರಿಜಿಸ್ಟ್ರೇಷನಲ್ಲಿ ಫಸ್ಟು ಲಾಗಿನ್ ಆಗಬೇಕಾಗತ್ತೆ. ಸೊ ಆ ಲಿಂಕ್ ನಾನು ಏನು ಕೊಟ್ಟಿದ್ದೀನಿ ಅಲ್ಲಿ ನೀವು ಓಪನ್ ಮಾಡಬೇಕಾಗಿರುತ್ತೆ. ಅದಾದ ನಂತರ ನೀವು ಅಲ್ಲಿ ಲಿಂಕ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಏನು ಲಿಂಕ್ ಇದೆ ಅಲ್ಲಿ ನೀವು ಹೋದಾಗ ಅಲ್ಲಿ IT ಮತ್ತು BPS ಅಂತ 2 ಭಾಗಗಳ ಕಾಣಿಸುತ್ತೆ. ನೀವು BPSಗೆ ಕ್ಲಿಕ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ITಗೆ ಕ್ಲಿಕ್ ಮಾಡಬಾರ್ದು. ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕಾಗಿರೋದು BPSಗೆ ನೀವು ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೊಟ್ಟಾಗ ಅದು ಮುಂದೋಗುತ್ತೆ. ಅಲ್ಲಿ ನೀವು ಇಮೇಲ್ ಕೊಡೋದು, ನಿಮ್ಮ ಇಮೇಲ್ ಕೊಟ್ಟಾಗ OTP ಬರುತ್ತೆ. ನಂತರದಲ್ಲಿ ಎಲ್ಲ ರಿಜಿಸ್ಟ್ರೇಷನ್ಸ್ಗಳು ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ನಾನು ಒಂದು ಫೋಟೋ ತೆಗೆದು ಕಳಿಸಿದ್ದೇನೆ ನೋಡಿ. IT ಮತ್ತು BPS ಅಂತ ಬರುತ್ತೆ. ಈ IT ಮತ್ತು BPS ಬಂದಾಗ BPS ಮೇಲೆ ಕ್ಲಿಕ್ ಮಾಡಿದಾಗ ರೈಟ್ ಮಾರ್ಕ್ ಬರುತ್ತೆ. ನಂತರ ಅದರ ಕೆಳಗಡೆ ಕಂಟಿನ್ಯೂ ಅಂತ ಇರುತ್ತೆ, ಕೊಟ್ಟು ಮುಂದುವರಿಬೇಕಾಗತ್ತೆ. ನೀವು ಆ್ಯಕ್ಟಿವ್ ಇಮೇಲ್ IDನ ಇಟ್ಕೊಳ್ಳೋದು ಬಹಳ ಮುಖ್ಯ ಇರುತ್ತೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚಿತವಾಗಿ. ವಿಡಿಯೋನ ಕಡೆವರೆಗೂ ನೋಡಿ, ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಇನ್ನು ಮುಂದಿನ ರಿಜಿಸ್ಟ್ರೇಷನಲ್ಲಿ ನೀವು ಮಾಡಬೇಕಾದಾಗ ಸೆಕೆಂಡ್ ಸ್ಟೆಪ್ 2ನಲ್ಲಿ ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಇದೆಯಲ್ಲ ಆಧಾರ್ ಕಾರ್ಡ್ ಪ್ರಕಾರವೇ ಇರಬೇಕು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಹಾಗಾಗಿ ನೀವು ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಇಟ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸ್ಟೆಪ್ 3ನಲ್ಲಿ ಏನಾಗುತ್ತೆ, ನೀವು ಅದೆಲ್ಲ ಆಮೇಲೆ ರಿಜಿಸ್ಟ್ರೇಷನ್ ಮಾಡಿ ಅಪ್ಲೈ ಫಾರ್ ಡ್ರೈವ್ ಅಂತ ಕೇಳುತ್ತೆ. ಅದನ್ನು ನೀವು ಅಪ್ಲೈ ಫಾರ್ ಡ್ರೈವ್ಗೆ ಕ್ಲಿಕ್ ಮಾಡಬೇಕಾಗಿರುತ್ತೆ. 4ಅಲ್ಲಿ ಸೆಲೆಕ್ಟ್ ಟೆಸ್ಟ್ ಸೆಂಟರ್ ಅಂತ ಬರುತ್ತೆ. ನೀವು ಟೆಸ್ಟ್ ಸೆಂಟರ್ಗಳು ನಿಮಗೆ ಎಲ್ಲಿ ಹತ್ತಿರ ಆಗುತ್ತೆ ನಿಮಗೆ ಆ ಟೆಸ್ಟ್ ಸೆಂಟರ್ಗೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಮತ್ತು ಅಪ್ಲೈ ಅನ್ನೋದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಟೆಸ್ಟ್ ಸೆಂಟರ್ ಗಮನಿಸಿ, ನೀವು ಒಂದು ಸರಿ ನೀವು ಟೆಸ್ಟ್ ಸೆಂಟರ್ನ ತಗೊಂಡ ನಂತರ ಚೇಂಜ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಹಾಗಾಗಿ ಯೋಚಿಸಿ ಟೆಸ್ಟ್ ಸೆಂಟರ್ಗಳನ್ನು ತಗೊಳ್ಳಿ. ಇನ್ನು 5th ಸ್ಟೆಪ್ಪಲ್ಲಿ ಬಂದರೆ ನಿಮಗೆ ಎಲ್ಲ ರಿಜಿಸ್ಟ್ರೇಷನ್ ಮುಗಿದ ಮೇಲೆ
ಚೆಕ್ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಅಂತ ಇರುತ್ತೆ. ಅಲ್ಲಿ ಸ್ಟೇಟಸ್ ಏನು ಅಂತಂದರೆ ಅದು ಅಪ್ಲೈಡ್ ಫಾರ್ ಡ್ರೈವ್ ಅಂತ, ಅಪ್ಲೈಡ್ ಫಾರ್ ದಿಸ್ ಜಾಬ್ ಡ್ರೈವ್ ಅಂತ ಹೇಳಿ ಅದು ತೋರಿಸ್ಬೇಕಾಗಿರುತ್ತೆ. ಅಂದರೆ ನೀವು ಎಂಟ್ರಿ ಕೊಟ್ಟಿರೋದು ಎಲ್ಲ ಡೀಟೇಲ್ಸ್ಗಳು ಸರಿಯಾಗಿದೆ, ಅದು ಅಕ್ಸೆಪ್ಟ್ ಆಗಿದೆ ಅನ್ನೋದು ಅದರ ಸೂಚನೆ ಆಗಿದೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಇನ್ನು ರಿಜಿಸ್ಟ್ರೇಷನ್ ಸ್ಟೆಪ್ಸ್ಗಳು ಮಾಡ್ತಾ ಇರಬೇಕಾದ್ರೆ ನಿಮ್ಮ ಒರಿಜಿನಲ್ 10th 12th ಮತ್ತು ಡಿಗ್ರಿನಲ್ಲಿ ಈಗ 5th ಸೆಮ್ನವರು ಎಲಿಜಿಬಲ್ ಅಂತ ಇದ್ದಾರೆ. 5th 6th ಸೆಮ್ನವರು ಅಂದರೆ ಅಪ್ ಟು 4th ಸೆಮ್ವರೆಗೂ ಏನೆಲ್ಲ ಮಾರ್ಕ್ಸ್ ಕಾರ್ಡ್ಸ್ ಇರುತ್ತೆ ಅಪ್ ಟು 4th ಸೆಮ್ವರೆಗೂ, ಅಥವಾ 3rd ಸೆಮ್ದು ಮಾತ್ರ ನಿಮಗೆ ಮಾರ್ಕ್ಸ್ ಕಾರ್ಡ್ಸ್ ಬಂದಿದ್ದು ನಿಮ್ಮ ಹತ್ರ ಇದೆ ಅಂದರೆ ಅಲ್ಲಿಯವರೆಗೂ. ಬಟ್ ಲಾಸ್ಟ್ ಪ್ರೀವಿಯಸ್ ಯಾವುದೇ ಎಕ್ಸಾಮ್ಸ್ದು ನಿಮಗೆ ರಿಸಲ್ಟ್ಸ್ ಎಲ್ಲ ಬಂದಿರುತ್ತೆ, ಮಾರ್ಕ್ಸ್ ಕಾರ್ಡ್ಸ್ ನಿಮ್ಮ ಹತ್ರ ಇರುತ್ತೆ, ಅಲ್ಲಿಯವರೆಗೂ ಎಲ್ಲ ಮಾಹಿತಿಗಳನ್ನು ಕೊಡೋದಕ್ಕೆ ನೀವು ನಿಮ್ಮೆಲ್ಲ ಒರಿಜಿನಲ್ಸ್ಗಳನ್ನು ಇಟ್ಕೊಂಡಿರ್ರಿ ಅನ್ನೋದನ್ನು ತಿಳಿಸ್ತಿದ್ದಾರೆ ಅವರು. ಇಲ್ಲಿ TCS ನವರು ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅವರು ಹಣವನ್ನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನಿಮಗೆ ಕೆಲಸ ಕೊಡಿಸ್ತೀವಿ, ದುಡ್ಡು ಕೊಡಿ, ಇಷ್ಟು ದುಡ್ಡು ಕೊಟ್ಟರೆ ನಿಮಗೆ ಕೆಲಸ ಸಿಗುತ್ತೆ ಅಂತ ಅವರು ತಿಳಿಸ್ತಿಲ್ಲ. ಅದನ್ನು ಅವ್ರು ಹೇಳ್ತಿದ್ದಾರೆ. ಯಾರಾದರೂ ಆ ಥರ ಕೇಳಿದ್ರೆ ಅದು ತಪ್ಪು ಅನ್ನೋದನ್ನು ಅವರು ಹೇಳ್ತಿದ್ದಾರೆ. ಸೊ TCS ಕಡೆಯಿಂದ ಯಾವತ್ತಿಗೂ ಅವರು ಹಣವನ್ನು ಕೇಳೋದಿಲ್ಲ ಉದ್ಯೋಗಕ್ಕೋಸ್ಕರ ಅನ್ನೋದನ್ನು ಬಾರಿ ಅವರ ಅಡ್ವರ್ಟೈಸ್ಮೆಂಟ್ ನೀವು ಓದಬೇಕಾದ್ರೆ 2 ಸರಿ ಓದಿದಾಗ ನಿಮಗೆಲ್ಲವೂ ಗೊತ್ತಾಗುತ್ತೆ. ಅಲ್ಲಿ ಕ್ಲಾರಿಟಿ ಅಂತೂ ತುಂಬ ಚೆನ್ನಾಗಿ ಅವರು ಕೊಟ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನೀವು ಇದಕ್ಕೆ ಹಣದ ಆಮಿಷ ಇರೋದಿಲ್ಲ. ನಿಮ್ಗೆ ಇಲ್ಲಿ ಹೆಲ್ಪ್ ಡೆಸ್ಕ್ ಬೇಕಾಗಿರುತ್ತೆ. ನಿಮ್ಗೆ ಹೆಲ್ಪ್ ಡೆಸ್ಕ್ ಏನಾದರೂ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಆ್ಯಕ್ಚುಲಾಗಿ ನೀವು ವೆಬ್ ಲಿಂಕ್ಗೆ ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಹೋದರೆ FAQs ಅಂತ ಇರುತ್ತೆ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ. ಅಲ್ಲಿ ಕೂಡ ಅವರು ಎಲ್ಲವನ್ನು ಕ್ಲಾರಿಟಿ ಕೊಟ್ಟಿದ್ದಾರೆ. ಅದೆಲ್ಲವನ್ನು ನೋಡಿ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾದಾಗ ನಿಮ್ಗೇನಾದರೂ ಸಮಸ್ಯೆ ಆಯಿತು ಅಂದರೆ ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ. ಆ ಟೋಲ್ ಫ್ರೀ ನಂಬರು ಅಥವಾ ಇಮೇಲ್ ID ಕೊಟ್ಟಿದ್ದಾರೆ. ಇದಕ್ಕೆ ಅವ್ರದ್ದು ಅಲ್ಲಿಗೆ ನೀವು ಬರೆದು ತಿಳ್ಕೊಳ್ಬೋದು, ಇಲ್ಲ ಫೋನ್ ಮಾಡಿ ತಿಳ್ಕೊಳ್ಬೋದಾಗತ್ತೆ. ಟೆಸ್ಟ್ ಪ್ಯಾಟ್ರನ್ಗೆ ಬಂದಾಗ ಅವರು 50 ನಿಮಿಷಗಳ ಆನ್ಲೈನ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ 50 ನಿಮಿಷಗಳ ಆನ್ಲೈನ್ ಟೆಸ್ಟಲ್ಲಿ ನಿಮಗೆ ವರ್ಬಲ್ ಎಬಿಲಿಟಿ, ನ್ಯೂಮರಿಕಲ್ ಎಬಿಲಿಟಿ ಮತ್ತು ಲಾಜಿಕಲ್ ರೀಸನಿಂಗ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ನೀವು ರೆಡಿ ಇರಬೇಕಾಗತ್ತೆ. ಸೊ ಈ 3ರ ಬಗ್ಗೆ ಕೇಳುವಂಥ 50 ನಿಮಿಷದ ಪ್ರಶ್ನೆ ಒಂದು ಟೆಸ್ಟ್ ಏನಿರುತ್ತೆ ಅದು ಆನ್ಲೈನ್ ಇರುತ್ತೆ. ನೀವು ಟೆಸ್ಟ್ ಸೆಂಟರ್ಸ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿರ್ತೀರಲ್ಲ, ಅಲ್ಲಿಗೆ ಹೋಗಿ ಟೆಸ್ಟ್ ಸೆಂಟರ್ಸ್ಗಳಲ್ಲಿ ನೀವು ಟೆಸ್ಟ್ ತಗೊಳ್ಬೇಕಾಗಿರುತ್ತೆ. ಕಡೆಯದಾಗಿ ನಿಮಗೆ ಬೇಕಾಗುವಂಥದ್ದು ವೆಬ್ಸೈಟ್ ಲಿಂಕ್, ರಿಜಿಸ್ಟ್ರೇಷನ್ ಲಿಂಕ್ಗಳಲ್ಲ. ಈ ವಿಡಿಯೋನ ನೀವು ಕಡೆಯವರೆಗೂ ನೋಡಿದರೆ ಆದರೆ ಈಗ ನೀವು ಗೋ ಟು ಡಿಸ್ಕ್ರಿಪ್ಷನ್ ಬಾಕ್ಸ್. ಸೊ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲಿ ಸಿಗುತ್ತೆ ಅನ್ನೋದೆಲ್ಲ ತಿಳಿಸ್ತೀನಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ಎಲ್ಲ ಲಿಂಕ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿಯವರೆಗೂ ನೀವು ಎಲ್ಲವನ್ನು ತಿಳ್ಕೊಂಡ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲಿ ಸಿಗುತ್ತೆ ಅಂದರೆ ಲಿಂಕ್ ಮುಖೇನನೇ ಈ ವಿಡಿಯೋ ನೋಡಿ, ಆಗ ಮಾತ್ರ ನಿಮಗೆ ವಿಡಿಯೋ ಕೆಳಗಡೆ ನಿಮಗೆ ಸಣ್ಣ ಪದ ಮೋರ್ ಅಂತ ಸಿಗುತ್ತೆ. ಆ ಮೋರ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ಲಿಂಕ್ಗಳಿದೆ. ನನ್ನ ಒಂದು ಹೇಳೋದು ಕಳಕಳಿ ಏನು ಅಂದರೆ ವೆಬ್ಸೈಟ್ಗೆ ಹೋದಾಗ, ರಿಜಿಸ್ಟ್ರೇಷನ್ ಲಿಂಕ್ ಹೋದಾಗ ಅದನ್ನು ಕನಿಷ್ಠ ಒಂದು 2 ಬಾರಿನಾದರೂ ಓದಿ ನೀವು, ನಿಮಗೆ ಅರ್ಥವಾಗುತ್ತಾರೆ. ಸಂಪೂರ್ಣ ಅರ್ಥ ಮಾಡ್ಕೊಳ್ಬೇಕು, ಅದು ಬಹಳ ಮುಖ್ಯ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಮುಂಚಿತವಾಗಿ ನೀವು ಆರ್ಟ್ಸು ಕಾಮರ್ಸ್ಗೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಾಗಿರಬೇಕು. ಹಾಗೂ ನಿಮಗೆ ಇದು TCSನವರು BPS ಕ್ಷೇತ್ರದಲ್ಲಿ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ನೀವು ಅದನ್ನು ಬಳಸ್ಕೊಳ್ಳಿ. ಅಡ್ವರ್ಟೈಸ್ಮೆಂಟ್ನೆಲ್ಲ ಚೆನ್ನಾಗಿ ಓದಿ, ಅರ್ಹರಿದ್ದರೆ ಕೂಡಲೇ ಅರ್ಜಿಗಳನ್ನು ಸಲ್ಲಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಬಟನ್ ಕೊಡಿ, ಹಾಗೂ ಬಹಳ ಮುಖ್ಯವಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ.